ಊಟ ಮಾಡಿದ್ವಿ. ಇವಾಗ ಎಗ್ ರೈಸ್ ತಿಂದ್ವಿ. ನಮ್ಮನ್ನು ನೋಡಿಲ್ಲ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೆ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಇವನು ಗಾಡಿ ಮೂವ್ ಮಾಡಿದರೆ ಸೌಂಡ್. ಸ್ವಾಗತಂ ಸುಸ್ವಾಗತಂ. ಗುಡ್ ಮಾರ್ನಿಂಗ್ ಗೆಳೆಯರಿ. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಪಂಡ್ರಗೋಡದಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ನಾವು ನಾಗ್ಪುರಿಂದ ಕೋಲಾರಿಗೆ DOC ಲೋಡ್ ಮಾಡ್ಕೊಂಡು ಹೊರಟಿದ್ದೀವಿ. DOC ಎಲ್ಲ ಸೋಯಾ. ಹಿಂದೆಗಡೆ ವೀಡಿಯೋದಾಗ ನೋಡ್ದಂಗೆ ಡೀಸೆಲ್ 2 ಬಂಕ್ನಾಗೆ 10,000 ಹಾಕ್ಸ್ಕೊಂಬಂದಿದ್ವಿ. ಇವಾಗ ಇಲ್ಲಿ ಪಂಡ್ರಗೋಡದಾಗ ಬಂದು ನಿಲ್ಸಿದ್ವಿ. ನಾವು ರಾತ್ರಿ ನಿಲ್ಸಿದ್ವಿ. ಇಲ್ಲಿದೆ ನೋಡಿ 2 ಗಾಡಿ. ಇಲ್ಲಿ 2 ಬಂಕ್ ಇದಾವೆ. ಈ ಕಡೆ 10,000 ಆ ಕಡೆ 10,000 ಕೊಟ್ಟರೆ ಫುಲ್ ಟ್ಯಾಂಕ್ ಆಗುತ್ತೆ. 40,000ಕ್ಕೆ ಹೆಚ್ಚು ಕಮ್ಮಿ ಕೋಲಾರ ದಾಟಿ ಖಾಲಿ ಮಾಡಿ ವಾಪಸ್ ಬರ್ಬೋದು. ನೋಡಿ ಆ ಕಡೆ ಜೀವ ಬಂಕು, ಈ ಕಡೆ ಇಂಡಿಯನ್ ಆಯಿಲ್ ಬಂಕು. ನಾವು ಆ ಕಡೆ ಹೋಗ್ಬೇಕಾದ್ರೆ ಜೀವ ಬಂಕಿನ ಕಡೆಗೆ. ಅದಕ್ಕೆ ಇನ್ನೇನು ಟರ್ನ್ ಮಾಡ್ಕೊಬಂದು ಇಲ್ಲಿ ನಿಲ್ಸಿದ್ದೀವಿ. ಇದು ತಮಿಳ್ನಾಡು ಹೋಟ್ಲು. ಇಲ್ಲಿ ಅಡುಗೆ ಸಾಮಾನು ಎಲ್ಲ ಸಿಗುತ್ತೆ ನಮಗೆ. ಇವಾಗ ಅಡುಗೆ ಮಾಡೋಕ್ಕೆ ಸಾಮಾನು ತಗೊಂಡಿದ್ವಿ. ಗ್ರೀಸ್ ಹೊಡಿಸ್ಬೇಕಾಗಿತ್ತು ಗಾಡಿಗೆ. ಗಾಡಿ ಹೋಗಕ್ಕೆ ಗ್ರೀಸ್ ಹೊಡ್ಸೋಣ ಅಂತ ನಿಲ್ಸಿದ್ವಿ. इसमें ना भैया फर्स्ट के जॉइंट बोल्ट पूरे लूज है. पहले वाला हाँ पूरा लूज है. और वो पीछे वाली जो गाड़ी है ना दूसरी वाली उसका बूस्टर गिर गया ब्रेक वाला. हाँ बूस्टर कहाँ गिरा? ಅದು ಬೂಸ್ಟರ್ ಬಿದ್ದಾಗಿತ್ತಂತ ಗುರು. ಒಂದು ತಿಪ್ಪೇಶಿ ಗಾಡಿದು. और नीचे लटक गया, उसका लॉक निकल गया. कहाँ का? इधर से इसका वो दिखा. ओहो उसका सारा टूट गया ना. लॉक निकल गया. हाँ ठीक है. इसका है ना फर्स्ट वाले जॉइंट का है ना पूरा बोल्ट लूज है. कौन से नंबर का वो? इधर वो साइड से ಜೇಂಟ್ ಬೋಲ್ಟ್ ಲೂಸ್ ಆಗಿದ್ದಾವೆ. ಇದೊಂದು ಬ್ರೇಕ್ ರಾಚೆಟೆ ಹೋಗ್ಬಿಟ್ಟತ್ತೆ. ಲಿಫ್ಟ್ ಇಳಿಸ್ चेक करके पूरा अच्छा मार दिया. ಹಾಂ ಯಾವುದೋ ಜೇಂಟ್ ಲೂಸ್ ಐತಂತೆ. ನೋಡೋಣ. ಜೇಂಟ್ ಟೈಟ್ ಮಾಡ್ಕೊಂಡು ಹೋಗೋಣ. हाँ दिखा है. हाँ दिख रहा है. ये पूरे 4 बोल्ट भी ढीले. हाँ ठीक है टाइट कर दूँगा. वो रनिंग में साउंड कर. हाँ हो गया. हो गया. हाँ ठीक. 400 ರೂಪಾಯಿ ಕೊಟ್ಟು 2 ಗಾಡಿದು ಅವನ ಹತ್ರ 200 ಇಸ್ಕೊಂಡ್ರೆ ಆಯ್ತು. ಇವೊಂದಂತೂ ರಾಚೆಟೆ ಉದ್ರೋಗ್ಬಿಟ್ಟತೆ. ಲಾಕ್ ಹೋಗಿ ಬ್ರೇಕಿಂದು ನೋಡ್ಕೊಂಡಿಲ್ಲ. ತಿಂಡಿನ ಮಾಡೋಕೆ ರೆಡಿ ಇದ್ದೀವಿ. ತಿಪ್ಪೇಶಿಗೆ ಲಿಫ್ಟ್ ಎತ್ಕೊಂಡು ಹೊಡೆದಿದ್ದ. ಅದನ್ನು ಕಿತ್ಕೊಂಡು ಹೋಗಿತ್ತು. ಆ ಕಡೆಗೆ ಹೋದ್ರೆ ಕಾಣುತ್ತೆ, ಈ ಕಡೆ ಕಾಣಲ್ಲ. ಆ ಜೇಂಟ್ ಬೋಲ್ಟಿಂದು ಸ್ಪಾನರ್ ಅದಾವೆ ನಮ್ಮ ಹತ್ರ. ಎಲ್ಲ ಐಟಮು ನನ್ನ ಗಾಡಿಗಿಲ್ಲ, ಇವನ ಹತ್ರ ಅದಾವೆ. ಇಸ್ಕೊಂಡು ಎಲ್ಲ ಟೈಟ್ ಮಾಡಿದ್ರಾತು. ಏನು ಮಾಡ್ತಾಯಿದ್ದೀವಿ ಅಂತ ತಿಂಡಿ? ಹಾಂ ಟೊಮೊಟೊ ಬಾತ್ ಅಂತ. ದುಡ್ಡು ಗಿಡ್ಡು ಬೀಸಾಕಿದ್ದು ಅನ್ಕೊಂಡು ಚೀಟಿ ಬೀಸಾಕಿದ್ದು. ಬನ್ನಿ ನಾವು ಇನ್ನು ಕರ್ಕೊಂಬಂದು ತಿಪ್ಪೇಶಿಗೆ ತೋರ್ಸೋಣಂತೆ. ನೋಡಿ ಫ್ರೆಂಡ್ಸ್, ಬೆಳಗ್ಗೆನೆ ಕೆಲಸ ಮಾಡ್ತಾಯಿದ್ದೀವಿ. ಯಾಕಂದರೆ ಇವನು ಗಾಡಿ ಮೂವ್ ಮಾಡಿದರೆ ಸೌಂಡ್ ಬರ್ತೈತೆ ಗಡ್ ಅಂತೇಳಿ. ಕ್ರೌನ್ ಪಿನಿಯನ್ ಸೌಂಡ್ ಬರ್ತೈತೆ ಅಂತೇಳಿ ಡೌಟ್ ಐತೆ. ರೋಡ್ನಾಗ ನಿಂತುಬಿಟ್ರೆ ನಮ್ಮನ್ನು ಬಟ್ಟೆ ಬಿಚ್ಚಿಸ್ಬಿಡ್ತಾರೆ ಶೋರೂಮ್ನವರು. 5-6 ದಿವಸ ಆಗ್ಬಿಡ್ತೈತೆ. ಅದಕ್ಕೆ ನಮ್ಮ ಮೆಕ್ಯಾನಿಕ್ ಇದ್ದಾನೆ ಗಪ್ಪೂರ್ ಅಂತೇಳಿ, ಅವನಿಗೆ ಕೇಳಿದರೆ ಜಾಕಿ ಎತ್ತರಂದ್ರ ಜಾಕಿ ಚೆಕ್ ಮಾಡ್ರಂದ. ರಾತ್ರಿ ನಾವು ಎತ್ತ ಮೂಡ್ನಾಗ ಇರಲಿಲ್ಲ. ಇವಾಗ ಜಾಕಿ ಎತ್ತಿ ಚೆಕ್ ಮಾಡೋಣ ಅಂತೇಳಿ ಚೆಕ್ ಮಾಡ್ತಾಯಿದ್ದೀವಿ. ಯಾವ ಥರ ಅಂದರೆ ಜಾಕಿ ಎತ್ತಿ ಟಾಪ್ ಗೇರ್ ಹಾಕಿ ಓಡ್ಸೋದು ಗಾಡಿನ. ಗಾಡಿ ಹೋಗಲ್ಲ, ಇಲ್ಲೇ ಇರುತ್ತೆ. ವೀಲ್ ಒಂದು ತಿರುಗ್ತತೆ, ಅವಾಗ ಗೊತ್ತಾಗುತ್ತೆ ಸೌಂಡು. ಅದನ್ನ ದೊಡ್ಡದಿಲ್ಲ, ಅದೇ ಇರೋದು ಎತ್ತು. ನಟ್ ಕೊಡನೆ ನಟ್ಟು ಗಾಡಿ ತಗೊಂಬರ್ತೀನಿ. ನೋಡಿ ಸ್ನೇಹಿತರೆ, ಜಾಕಿ ಎತ್ತಿದ್ದೀವಿ. ವೀಲ್ ಫ್ರೀ ಆಗೈತೆ. ಗೇರ್ ಚೇಂಜ್ ಮಾಡು. ಇವಾಗ ಚೆಕ್ ಮಾಡ. ಗೇರ್ ಚೇಂಜ್ ಮಾಡು. ಟಾಪ್ ಗೇರ್ನಾಗ ಗೊತ್ತಾಗೋದು, ಫಸ್ಟ್ ಸೆಕೆಂಡ್ರಾಗ ಗೊತ್ತಾಗಲ್ಲ. ನೋಡಿ ವೀಲ್ ಫ್ರೀ ಆಗೈತೆ. ಇವಾಗ ಓಡಿಸ್ತಾ ಇದ್ದೀವಿ. ಫುಲ್ ಧೂಳು ಎದ್ದಳ್ತೈತೆ. ಟಾಪ್ ಹಾಕಿದ್ಯಾ? ಓಡಿಸ್ತಾ ಇರೋ. ಎಷ್ಟು ಲೀಟ್ರ್ ಕೊಡು. ನೋಡಿ ಫುಲ್ ಟಾಪ್ ಗೇರ್ನಾಗ ತಿರುಗಿಸ್ತಾ ಇದ್ದೀವಿ. ಸೌಂಡೇ ಬರ್ತಾ ಇಲ್ಲ. ಬಿಟ್ಟು ನೋಡಿ. ಎಷ್ಟು ಲೀಟ್ರ್ ಬಿಟ್ಟು ಹೊಡಿಯಾ?
ಎಷ್ಟು ಲೀಟ್ರು ಬಿಟ್ಟು ಬಿಟ್ಟು ಕೊಡು. ಇದು ಲೈಲ್ಯಾಂಡ್ ಅಲ್ಲ ಗುರು, ಎಷ್ಟು ಲೀಟ್ರ್ ಬಿಟ್ಟು ಬಿಟ್ಟು ತಗೊಳಕ್ಕೆ. ಎಷ್ಟು ಲೀಟ್ರ್ ಬಿಡು? ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಓಕೆ ಐತೆ. ಸೌಂಡ್ ಬರ್ತೈತೆ ಅಂದರೆ ವಾರಂಟಿನಾಗ ಬರುತ್ತೆ. ರೋಡ್ನಾಗ ಎಲ್ಲಿ ಶೋರೂಮ್ಗೆ ಹೋಗಿ ಬಿಚ್ಚಬಾರ್ದು, ಯಾಕಂದರೆ ಇಲ್ಲೇ ವಾರಗಟ್ಲೆ ಮಾಡಿಬಿಡ್ತಾರೆ. ದುರ್ಕೋದ್ರೆ ಆಯ್ತು, ಓನರ್ ಡೌಟು ಕ್ಲಿಯರ್ ಆಯ್ತು. ಏನು ನಮಗೆ ಅಡ್ವಾನ್ಸ್ ಬರಬೇಕು. ಅಷ್ಟರೊಳಗೆ ಅಡುಗೆ ಮಾಡಿದ್ದಾನೆ ನಮ್ಮ ಹುಡುಗ. ಬೇಳೆ ಸಾರು ಆಗೈತೆ, ಅನ್ನಕ್ಕಿಟ್ಟಿದ್ದಾನೆ. ನಮ್ದು ಆನೆ ಮರಿ ಎಲ್ಲ ಹೋಗೈತೆ. ಯಾವುದನ್ನು ಒಳಗಿಳಿಗೆ ಹೋಗೈತೆ ಅನ್ನೋ ಗೊತ್ತಿಲ್ಲ. ಬಂದೇಟಿಗೆ ಬ್ಯಾಟಿಂಗ್ ಮಾಡೋದು, ಬ್ಯಾಟಿಂಗ್ ಮಾಡಿ ದುಡ್ಡು ಹಾಕ್ಸ್ಕೊಂಡು ಡೀಸೆಲ್ ಹಾಕ್ಸ್ಕೊಂಡು ಬಿಡೋದು ಗುರು. ತೆಲಂಗಾಣದಾಗ ಎಲ್ಲಿ ಹುಡುಕಾಡ್ತೀರ? ಅದ್ರಾಗೂ 90 ಇಲ್ಲಿ 90 ರೂಪಾಯಿ ಇದ್ದರೆ ಅಲ್ಲಿ 8 ರೂಪಾಯಿ ಜಾಸ್ತಿ, 98 ರೂಪಾಯಿ ಐತೆ ಡೀಸೆಲ್ಲು. ತೆಲಂಗಾಣ ಆಂಧ್ರದಾಗ ಯಾರ್ಯಾರು ಡೀಸೆಲ್ ಹಾಕ್ಸಲ್ಲ. ಆಲ್ಮೋಸ್ಟ್ ಎಲ್ಲ ಮಹಾರಾಷ್ಟ್ರಕ್ಕೆ ಬರ್ತಾರೆ. ಮಹಾರಾಷ್ಟ್ರದಾಗೆ ಫುಲ್ ಮಾಡಿಸಿದ್ರೆ ಕರ್ನಾಟಕ ಹೋಗ್ತಾವೆ ಗಾಡಿ. 8 ರೂಪಾಯಿ ಅಂದರೆ ಗುರು 100 ಲೀಟ್ರ್ ಹಾಕ್ಸಿದ್ರೆ 800 ರೂಪಾಯಿ ಹೋಯ್ತು. ಅಲ್ಲಿಗೆ 10 ಲೀಟ್ರ್ ಕಮ್ಮಿ ಬರ್ತೈತೆ. ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು 3-4 ಸಾವಿರ ರೂಪಾಯಿ ಜಾಸ್ತಿ ಹೋಗ್ತತೆ. ಅದಕ್ಕೆ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ ನಿಂತಿರೋದು. ಇವಾಗ ನೋಡೋಣ, 10 ಗಂಟೆ ಆಗೈತೆ. ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡೋಣ. ನಮ್ಮ ಓನರ್ಗೆ ಒಂದು ಫೋನ್ ಹಾಕಿದ್ದೀನಿ, ಸರಿ ಮಾಡಂತಂದು ಹೇಳಿದ್ದಾರೆ. ಟ್ರಾನ್ಸ್ಪೋರ್ಟರ್ಗೆ ಒಂದು ಫೋನ್ ಹಾಕಿದರೆ ದುಡ್ಡು ಹಾಕ್ತಾರೆ. ಬರ್ತಾಯಿತ್ತು ನೋಡಿ ನಮ್ಮದು ಮರಿ. ಇವಾಗ ಬಂದೇಟಿಗೆ ಬ್ಯಾಟಿಂಗ್ ಮಾಡ್ತಿರೋದು ನೋಡಿ. ಇನ್ನೂ ಸೀಟಿ ಹೊಡೆದಿಲ್ಲ, ಬಂದ ನೋಡಿ. ಹುಡುಗರು ಇವಾಗ ಹೊಲ್ಟಿವಿ ಡೀಸೆಲಿಗೆ. ಡೀಸೆಲ್ ಹಾಕ್ಸೋಣ ಅಂತೇಳಿ ಇಲ್ಲಿ ಡೀಸೆಲ್ ಕೊಡ್ತಾರಂತೆ, ಅಂದರೆ ಫುಲ್ ಟ್ಯಾಂಕು ಕೊಡ್ತಾರಂತೆ. ನಮಗೆ ಫುಲ್ ಟ್ಯಾಂಕ್ ಬೇಕಿಲ್ಲ, ಒಂದು 200 ಲೀಟ್ರ್ ಹಾಕಿದ್ರೆ ಫುಲ್ ಆಗುತ್ತೆ. ನೋಡೋಣ. ಇವಾಗ ಒಂದು 15 ಸಾವಿರ ಹಾಕಕ್ಕೆ ಹೇಳಿದಾನೆ ಓನರು. ನಾನು ಟ್ರಾನ್ಸ್ಪೋರ್ಟ್ನೂ ಇನ್ನೂ ದುಡ್ಡು ಹಾಕಿಲ್ಲ ಅಂತೆ. ಓನರ್ ಹೇಳ್ದ, ಇನ್ನು 30 ಸಾವಿರ ಹಾಕ್ತೀನಿ, ಇಬ್ಬರು ಹಾಕ್ಸ್ಕೊಳ್ರಿ ಅಂತಂದು. ಸರಿ ಆಯ್ತು ಬಿಡಪ್ಪ ಅಂತಂದು. ಇನ್ನೇನು ಮಾಡ್ತೀರಾ, ಓನರ್ ಅಷ್ಟು ಹೇಳಿದ ಮೇಲೆ ಕೇಳಬೇಕು. ಅದಕ್ಕೆ 30 ಸಾವಿರದ್ದು ಹಾಕ್ಸ್ಕೊಂಡು ಇಬ್ಬರು 15 ಹಾಕ್ಸೋಣ ಅಂತ ಹೊರಟಿವಿ. ಬಂಕ್ ಫುಲ್ ರಶ್ ಆಯ್ತು ಗುರು. ಇದು ಪಂಡ್ರಗೋಡದಾಗ ಅಣ್ಣಚ್ಚಿ ಬಂಕ್ ಅಂತಾರೆ ಇದನ್ನ. ಬಂಕ್ ಮೋಸ್ಟ್ಲಿ ತಮಿಳ್ನಾಡವ್ರದ್ದು ಇರ್ಬೋದು. ಪಕ್ಕದಾಗ ಅಂಗಡಿನೂ ಅವ್ರದ ಇರೋದು ನೋಡಿ. ಇಲ್ಲಿ ಫುಲ್ ಡೀಸೆಲ್ ಕೊಡ್ತಾನೆ ನಾನು, ಫುಲ್ ಟ್ಯಾಂಕು. ಆ ಕಡೆ ಹೋಗೋ ಗಾಡಿ ಎಲ್ಲ ಈ ಕಡೆ ಬಂದು ಹಾಕ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವಿವಾಗ ಇಲ್ಲಿ ನಮ್ಮ ಗಾಡಿ ಐತಲ್ಲ ಮುಂದೆ, ಅಲ್ಲಿ ಹಾಕ್ಸ್ಕೊಂಡು ಹೋಗೋದು. ಆ ಕಡೆ ಇಲ್ಲ ಈ ಕಡೆ, 2 ಕಡೆಗೆ ಯಾವ್ದ್ರಾಗನೋ ಒಂದ್ರಾಗೆ. ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಸಿಗೋಣ. ಫೈನಲ್ಲಿ 15 ಸಾವಿರ ಹಾಕ್ಸ್ಕೊಂಡ್ವಿ 2 ಗಾಡಿನೂ. ಇನ್ನೊಂದು 3 ಸಾವಿರ ಹಾಕಿದ್ರೆ ಟ್ಯಾಂಕ್ ಫುಲ್ ಆಗಿಬಿಡೋದು. ಸಾಕಂತೇಳಿ ಹೊರಟಿದ್ದೀವಿ. ಸ್ಥಳ ಸ್ವಂತ, ಯಾಕಂದರೆ ಅಷ್ಟಕ್ಕೆ ದುಡ್ಡಿಲ್ಲ ಇಲ್ಲಿವರೆಗೂ. ನಮ್ಮೂರು 1 ಲಕ್ಷ ಬಂಡವಾಳ ಹಾಕ್ಬಿಟ್ಟಾನೆ. ಇನ್ನು ನನ್ನ ಟ್ರಾನ್ಸ್ಪೋರ್ಟರು ಅಡ್ವಾನ್ಸೇ ಕೊಟ್ಟಿಲ್ಲ. ಯಾಕಂತೀರ, ಇನ್ನು ಹಾಕ್ತೀನಿ ಅದು ಇದಂತ ಕತೆ ಹೇಳಿದ್ನಂತೆ ನೋಡಿ. ಕರೆಕ್ಟಾಗಿ ನಾನು 3 ಸಾವಿರಕ್ಕೆ ಫುಲ್ ಆಗಿಬಿಡೋದು. ಟ್ರಾನ್ಸ್ಪೋರ್ಟ್ನಲ್ಲಿ ಕತೆ ಹೇಳಿದ್ನಂತೆ. ಇನ್ನೇನು ಮಾಡ್ತೀರಿ ಹೇಳಿ. 20 ಸಾವಿರ ಟೋಲ್ಗೇಟು, 80 ಸಾವಿರ ದುಡ್ಡು ಹಾಕೇನೆ. ಇದರಲ್ಲಿ ಇಲ್ಲಿವರೆಗೆ ಎಷ್ಟು ಹಾಕಿದ್ದೀವಿ ಅಂದರೆ 35 ಸಾವಿರ ಡೀಸೆಲ್ ಹಾಕಿದ್ದೀವಿ. 35 ಸಾವಿರ ಡೀಸೆಲ್, ನಾವು 5-5 ಸಾವಿರ ಇಟ್ಕೊಂಡಿವಿ ಅಷ್ಟೇ. ಅದು ಸಾಯಂಕಾಲ ಹಾಕ್ತೀನಿ ಅಂದಾನೆ. ಅದ್ರಾಗ ಹೇಳ್ದೆ 20 ಸಾವಿರ ಡೀಸೆಲ್ ಹಾಕ್ಕೊಂಡು 10 ಸಾವಿರ ದುಡ್ಡು ಇಟ್ಕೊಳ್ರಿ ಇಬ್ಬರು 5-5 ಅಂತಂದ. ಅವಾಗ ನಾನು ಹೇಳಿದೆ ನಮಗೆ ಸಾಯಂಕಾಲ ಹಾಕು, ಫಸ್ಟು ಗಾಡಿಗೆ ಡೀಸೆಲ್ಲು ಫಾಸ್ಟಾಗಿರ್ಬೇಕು ನನಗಂತೇಳಿ ಹಾಕ್ಸ್ಕೊಂಡ್ರಿ. ಸರಿ ಹಂಗೆ ಮಾಡ್ರಿ ಅಂತಂದ. ಇವಾಗ ಹೊಲ್ಟಿವಿ. ಅಲ್ಲೋಗಿ ಟರ್ನ್ ಮಾಡ್ಕೊಂಬರ್ಬೇಕು ನಾವು. ರಾತ್ರಿ ರಾಂಗ್ ಸೈಡಾಗಿ ಬಂದು ಹಾಕಿದ್ವಿ. ರಾತ್ರೆಲ್ಲ ನಿಂತಿದ್ದಕ್ಕೂ ಒಂಚೂರು ಉಪಯೋಗ ಆತ್ ಗುರು. ಇಲ್ಲಾಂದರೆ ಎಲ್ಲಿ ಭಿಕ್ಷೆ ಬೇಡಬೇಕಾಗಿತ್ತು. ಕರೆಕ್ಟಾಗಿ ಇನ್ನು 30 ಲೀಟ್ರಿಗೆ ಫುಲ್ ಆಗಿಬಿಡೋದು ಟ್ಯಾಂಕು ಅಷ್ಟೇ. ಆ 30 ಲೀಟ್ರ್ ಹಾಕ್ಸಕ್ಕೆ ಹೋಗಿದ್ರೆ ನಮ್ಮ ಹತ್ರ ಕೈಯಾಗಿ ದುಡ್ಡು ಇರ್ತಿದ್ದಿಲ್ಲ, ಖಾಲಿ ಆಗವು. ಏನು ಮಾಡ್ತೀರಾ, ಬನ್ನಿ ಹೋಗೋಣ. ಗ್ರೀಸ್ ಹೊಡಿಸ್ಕೊಂಡ್ವಿ, ತಿಂಡಿ ಮಾಡಿದ್ವಿ. ಇವಾಗೇನು ಎಲ್ಲನೂ ಮಧ್ಯಾಹ್ನ ಸ್ನಾನ ಮಾಡೋಕ್ಕೆ ನಿಲ್ಲಿಸ್ಬೇಕು. ಆದಿಲಾಬಾದ್ ಹತ್ರ ಒಂದು ಚಾನಲ್ ಬರ್ತದೆ, ನೋಡೋಣ. ಚಾನಲಾಗಿ ನೀರಿದ್ದರೆ ನಿಲ್ಸೋಣ, ಇಲ್ಲಾಂದರೆ ಮುಂದಕ್ಕೆ ಹೋಗೋಣ. ಫೈನಲಿ ಮಹಾರಾಷ್ಟ್ರ ತೆಲಂಗಾಣ ಬಾರ್ಡ್ರಿಗೆ ಬಂದ್ವಿ. ಇಲ್ಲಿಂದ ಮಹಾರಾಷ್ಟ್ರ ಗಾಡಿ ಯಾವುದೂ ಇಲ್ಲ. ಬಂದೇಟಿಗೆ ನಮ್ಮದೇ ಗಾಡಿ ಎತ್ತೈತೆ. ಇವಾಗ ಸೆಕೆಂಡ್ ಗಾಡಿ ನಮ್ಮದೇ ಪಾಸ್ ಆಯಿತು. ನಂದ್ರಾಗ ತೂಕನೂ ಇಲ್ಲ, ಬರೀ 34 ಟನ್ ಐತೆ ಅಷ್ಟೇ. 35 ಟನ್ನಿಗೆ ಇನ್ನೊಂದ್ಸಲ ಅಗ್ಗ ಟಾರ್ಪಲ್ ಹಾಕಿದ್ಮೇಲೆ ಯಾರು ಹೋಗ್ತಾರಂತೇಳಿ ಹೋಗಲಿಲ್ಲ. ಬನ್ನಿ ಕಾಟ ಮಾಡಿಸ್ಕೊಂಡು ಖರ್ಚಿಗೆ ಕೊಟ್ಟು ಹೋಗೋಣ.
ಫೈನಲಿ ಬಂದು ಡಾಬಕ್ಕೆ ಹಾಕಿದ್ವಿ. ಬ್ಯಾಕ್ ವೀಲ್ ಗುಂಡಿಯಾಗಿ ಇಳಿದ್ಬಿಡ್ದ, ಒಂಚೂರು ನಾಲ್ಕು ಹತ್ತಿಸ್ಬೇಕಾಯ್ತು. ಇರಲಿ ಪರವಾಗಿಲ್ಲ. ಟೈರಂತೂ ಸುಮ್ಮನೆ ಬೆಂಕಿ ಆಗಿಬಿಟ್ಟವ್ರು, ಮುಟ್ಟಕ್ಕಾಗಂಗಿಲ್ಲ. ಬಿಸಿಲು ಥರ ಕಾಣಿಸ್ತಾ ಇಲ್ಲ, ಆದರೆ ಟೈರಂತೂ ಮುಟ್ಟಕ್ಕಾಗ್ತಿಲ್ಲ. ಗಾಡಿನೂ ಓಡೋದಿಲ್ಲ ಈ ಬಿಸಿಲಿಗೆ. ಅದಕ್ಕೆ ನಿಲ್ಲಿಸ್ಬಿಟ್ಟಿನಿ. ರಿಂಗ್ ಹೋಗ್ಬಿಟ್ಟತ್ತೆ. ಅಂದರೆ ಇದು ಟೈರ್ ಬರೋಲ್ಲ, ಒಳಗಿನ ಟೈರ್ ಹೊರಗಿಂದ ಬರುತ್ತೆ. ಒಳಗಿನ ಟೈರ್ ಹೊಟ್ಟೆ ಬಂದ್ಬಿಟ್ಟತ್ತೆ. ಮರಿ ಮಾಡೋ ಸ್ಟೇಜಿಗೆ ಬಂದೈತೆ ಅದು. ಇದೊಂಚೂರು ಮೇಲೆ ಹತ್ತಿಸ್ಬೇಕಾಯ್ತು. ಅಲ್ಲಿ ಪೈಪಿಗೆ ಹೋಗ್ತೈತೆ ಅಂತೇಳಿ ನಿಲ್ಸಿದ್ದೀವಿ ಅಷ್ಟೇ. ಎಲ್ಲ ಭಯಂಕರ ಹಿಟ್ಟಾಗಿದ್ದಾವೆ ಗುರು. ಬರೀ 60 ಕಿಲೋಮೀಟ್ರ್ ಬಂದಿವಲ್ಲ. ಸಂತ ಬೆಲ್ಟ್ ನೋಡ ಎಲ್ಲೈತಲ್ಲ ನೋಡು. ಬೆಲ್ಟು ಟೈಟ್ ಮಾಡು. ಇನ್ನೇನು ಬಟ್ಟೆ ಹೊಕ್ಕಂತದಾನೆ, ಬಟ್ಟೆ ತೊಳ್ದಾಗ ಟೈಟ್ ಮಾಡು. ಇವಾಗ ಆನೆ ಮರಿ ಅದು ಈ ಬೇರೆ ಡಾಬಾದಾಗ ನಿಲ್ಸಿದ್ದವನು. ಆ ಡಾಬಾ ನಮಗೆ ನೋಡೇ ಇಲ್ಲ, ಕಂಡೇ ಇಲ್ಲ. ಅದು ಮರೆಯಲ್ಲ ಐತೆ. ನಾವಿನ್ನೇನು ಸೀದಾ ಬಂದೇ ಬಂದ್ವಿ. ಲೊಕೇಶನ್ ಹಾಕಿದ 8 ಕಿಲೋಮೀಟ್ರ್ ಐತೆ. ಬರ್ತೀವಿ ತಡಿಯೋ ಅಂದರೆ ಕಿಲೋಮೀಟ್ರ್ ಕಮ್ಮಿ ಆಗಂಗಿಲ್ಲ ಗುರು, ಜಾಸ್ತಿನೇ ಆಗ್ತೈತೆ. ಅವಾಗಿನ್ನೇನು ನೋಡಿದರೆ ಡೌನ್ 16 ಕಿಲೋಮೀಟ್ರ್ ಹಿಂದಕ್ಕೆ ಹೋಗಿದ್ದ. ತಿರ್ಗಿ ಫೋನ್ ಮಾಡಿದ್ವಲ್ಲ, 18 ಕಿಲೋಮೀಟ್ರ್ ಹಿಂದೆ ಇದೆಯಾ, ನಾವು ಮುಂದಕ್ಕೆ ಬಂದುಬಿಟ್ಟಿದ್ದೀವಿ ಬಾರ ಅಂದದಕ್ಕೆ ನಮ್ಮ ಅಂದ್ಕೊಂಡು ಬರ್ತಾ ಇದ್ದಾನೆ. ಇವಾಗ ನಾವು ಫ್ರೆಶ್ ಆಗಬೇಕು. ಗಾಡಿನೂ ನಿಲ್ಸಿದ್ವಿ. ಮಳೆ ಬರೋ ವಾತಾವರಣ ಐತೆ. ಟೈರ್ ಮಾತ್ರ ಬೆಂಕಿ ಆಗ್ತದೆ ಗುರು. ರಾತ್ರಿ ಗಾಡಿ ಓಡಿಸ್ಬೇಕಾದ್ರೆ ನಮಗೆ ಗಾಡಿನೇ ಫುಲ್ ಹೀಟ್ ಆಗ್ತೈತೆ. ಅದಕ್ಕೆ ರಾತ್ರಿನೂ ಓಡಿಸ್ಲಿಲ್ಲ. ಡೀಸೆಲಿಂದ ಒಂದು ಸಮಸ್ಯೆ. ಗಾಡಿ ಯಾಕೆ ಹೀಟ್ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ನಮಗೆ. ಗ್ರಿಲ್ಲೇ ಎತ್ತಿದ್ದೀವಿ, ಅವಂದು ಹೀಟ್ ಆಗ್ತೈತೆ. ನೈಟ್ ಗಾಳಿ ಹೊಡೆದ್ರು ಇವತ್ತು ಇಷ್ಟೊತ್ತಿದ್ರೂ ಅನಂತಪುರಿಗೆ ಹೋಗ್ಬೇಕು ಬೆಳಗ್ಗೆ ಅಷ್ಟೊತ್ತಿಗೆ. ನೋಡೋಣ. ಬೆಳಗ್ಗೆ ಕರೆ ತಕ್ಕನ ಹೊಡಿತಿರೋದೆ ಸುಮ್ಮನೆ. ಇವಾಗೇನಿಲ್ಲ, ಸ್ನಾನ ಮಾಡಿ ತಾಚಿ ಮಾಡಿಬಿಟ್ರೆ ಒಂದು 3:15 ಬಿಟ್ಟುಬಿಟ್ರೆ ಸಾಕು. 3:30-4 ಗಂಟೆಗೆ ಬನ್ನಿ ಸ್ನಾನ ಮಾಡಿ ಸಿಗೋಣ. ಮಸ್ತ್ ಸ್ನಾನ ಮಾಡಿದ್ವಿ. ನಮ್ಮ ಹುಡುಗರು ಸ್ನಾನ ಮಾಡ್ತಾಯಿದ್ದಾರೆ. ಇವಾಗ ಊಟ ಮಾಡ್ಬೇಕಷ್ಟೆ. ನನಗೇನು ಬೇಡ, ಹೊಟ್ಟೆ ಇಲ್ಲ. ಅವರಿಬ್ಬರು ರೊಟ್ಟಿ ತಗೊಂಬಂದು ಉಂಡ್ರಾತು. ಅನ್ನ ಐತೀವಿ ಒಂದು ಸ್ವಲ್ಪ ಐತೆ. ದೊಡ್ಡ ಸಣ್ಣ ಕುಕ್ಕರ್ನಾಗೆ 3 ಆಗ್ತಿಲ್ಲ. ಇವಾಗ ತಿಪ್ಪೇಶಿನೂ ಬರ್ತಾನೆ ರೊಟ್ಟಿ ತಗೊಂಡು. ನಾನು ಊಟ ಮಾಡಲಿ, ನಾವು ರೆಸ್ಟ್ ಮಾಡೋಣ. ಒಂದು 3 ಗಂಟೆ ತಕ್ಕನ 3:15 ಬಿಟ್ಟರೆ ಸಾಕು ಗುರು. ಮಳೆ ಮಾಡಾಗೈತೆ ಆ ಕಡೆ. ಆ ಮಳೆ ಏನಾದರೂ ಈ ಕಡೆ ಬಂತಂದರೆ, ಅಲ್ಲಿ ಆಗ್ತಿರೋದು ಮಳೆ ಮಾಡಾಗೈತಲ್ಲ, ಅದು ಬಂತಂದರೆ ಪಾಪ ಇಲ್ಲಿ ಭತ್ತ ಒಣಗಿ ಹಾಕಿದಾರೆ ಗುರು. ಗೋಧಿ ಮುಚ್ತಾರೆ. ಅದೇನು ಈ ಕಡೆ ಬರೋ ಡೌಟ್. ಆ ಕಡೆನೇ ಆಗ್ತೈತೆ, ಒಂದು 50 ಕಿಲೋಮೀಟ್ರ್ ದೂರದಾಗೆ. ಇನ್ನು ಬಿಸಿಲು ಸಿಕ್ಕಾಬಟ್ಲೆ ಐತೆ. ಒಣ ಬಿಸಿಲು ಹೊಡಿತೈತೆ ಗುರು. ಬಿಸಿಲು ಬೀಳ್ತೈತೆ. ಆ ಬಿಸಿಲು ಬೀಳೋದು ಗೊತ್ತಾಗಲ್ಲ. ಸಿಕ್ಕಾಬಟ್ಲೆ ಹೀಟ್ ಆಗ್ತೈತೆ. ಇನ್ನೇನು ಒಂದು 2 ಗಂಟೆ ರೆಸ್ಟ್ ಮಾಡಿ ಆಮೇಲೆ ಸಿಗೋಣ 3 ಗಂಟೆ ಮೇಲೆ. ಇಷ್ಟ ತಕ್ಕನ ಸ್ನಾನಗಿನ ಮಾಡಿದ್ವಿ, ಊಟ ಮಾಡಿ ಹೊರಟಿದ್ವಿ. ನೋಡಿ ಯಾಕೆ ಹೊರಟಿವಿ ಅಂದರೆ ಟೈಮ್ ಅಲ್ಲಿ 3:30 ಆಗೈತೆ. 4:15 ಬಿಡ್ಬೇಕಂತಿದ್ವಿ. ಆ ಕಡೆ ನೋಡಿದರೆ ವಾತಾವರಣ ಎಲ್ಲ ಫುಲ್ ಕೂಲ್ ಆಗಿಬಿಡ್ತು. ಮಳೆ ಬರ್ತೈತೆ ನೋಡಿ. ಆ ಕಡೆ ಮುಂದೇನು ನಿರ್ಮಲ ಹತ್ತತ್ರ ಮಳೆ ಬರ್ತೈತೆ. ಇಲ್ಲೆಲ್ಲ ಇದಕ್ಕಿದ್ದಂಗೆ ವಾತಾವರಣ ಫುಲ್ ಕೂಲಾಗಿ ವಾತಾವರಣನ ಚೇಂಜ್ ಆಗಿಬಿಡ್ತು. ಅದಕ್ಕೆ ಹೊರಟ್ವಿ. ತಿಪ್ಪೇಶಿ ಮುಂದೆ ಹೋಗಿದ್ದಾನೆ, ನಾನು ಹಿಂದೆ ಹೋಗ್ತಾಯಿದ್ನಿ. ಯಾಕಂದರೆ ನನಗೊಂದು ಗಾಡಿ ಅಡ್ಡ ಇತ್ತು, ಹಂಗಾಗಿ ನಾನು ಮುಂದಕ್ಕೆ ಹೋಗಲಿಲ್ಲ, ಹಿಂದೆನೇ ಇದ್ದೆ. ರಿವರ್ಸ್ ತಗೊಳಕ್ಕಾಗಲಿಲ್ಲ. ಮುಂದೆನೂ ಒಂದು ಟ್ರಾಲರ್ನೇ ಅಡ್ಡ ನಿಲ್ಸಿ ಮಕ್ಕಂಡಿದ್ದ. ಮಕ್ಕಂಡನಿಗೆ ಇನ್ನೇನು ಎಬ್ಬರಿಸೋದು ಅಂತೇಳಿ ಹಿಂದ್ಗಡೆ ಕುಂತಿದ್ರು. ಅವ್ರನ್ನ ಸೈಡಿಗೆ ತೆಗ್ಸಿ ಪೂರ್ತಿ ರೋಡಿಗನ್ನ ರಿವರ್ಸ್ ಹೊಡ್ಕೊ ಬಂದಿದ್ದು. ನಮ್ಗೆ ಹೈದ್ರಾಬಾದ್ ಬಂದು 260 ಕಿಲೋಮೀಟ್ರ್ ಐತಿ. ಇನ್ನು 260 ಕಿಲೋಮೀಟ್ರ್ ಹೋಗ್ಬೇಕು. ಇವತ್ತು ಇನ್ನು 3:30 ಟೈಮು. ಬೆಳಗ್ಗೆ ಅಷ್ಟೊತ್ತಿಗೆ ಅನಂತಪುರ ದಾಟ್ಬೇಕು. ಪೆನ್ಗೊಂಡಾಗ ಹೋಗ್ಬೇಕಂತ ಎಸ್ಟಿಮೇಟ್ ಹಾಕಿದ್ದೀವಿ. ಪೆನ್ಗೊಂಡಾಗ ಹೋದ್ರೆ ಇನ್ನೊಂದು ಸೀದಾ ನಾನ್ ಸ್ಟಾಪ್ ಫ್ಯಾಕ್ಟ್ರಿನೇ ಮುಟ್ಟೋದು. ಅನಂತಪುರಿಂದ ಅಲ್ಲಿಂದ ಒಂದು 150-200 ಕಿಲೋಮೀಟ್ರ್ ಇತ್ತು ಅಷ್ಟೇ ಫ್ಯಾಕ್ಟ್ರಿ. ಆರಾಮಾಗಿ 11-12 ಗಂಟೆ ಅಷ್ಟೊತ್ತಿಗೆ ಮುಟ್ಬಿಡ್ಬೋದು. ನೋಡಿ ಆ ಕಡೆ ನೋಡ್ತಾ ಇರ್ಬೋದು ನೀವು ಮಳೆ ಹೆಂಗೆ ಬರ್ತೈತೆ ಅಂತೇಳಿ. ಆ ಕಡೆ ಫುಲ್ಲು ಮಳೆ ಮಾಡಾಗಿರೋದು. ಈ ಕಡೆ ಹೈದ್ರಾಬಾದ್ ಕಡೆಗೂ ಮಳೆ ಬರುತ್ತೆ. ಅದು ಗಾಳಿ ಆ ಕಡೆಯಿಂದನೇ ಬರ್ತಿರೋದು. ನಮಗೆ ಮಳೆ ಬರೋ ಚಾನ್ಸ್ ಐತೆ. ಹಂಗಾಗಿ ಹೊರಟಿರೋದು ನಾವು, ಮಳೆ ಬರ್ತೈತೆ ಅಂತೇಳಿ. ಸುಮ್ಮನೆ ಇವತ್ತು ನೈಟೆಲ್ಲ ಚೆಸ್ತಾ ಇರೋದ ಗುರು. ಏನು ಇನ್ನೊಂದೇನೆಂದರೆ ಡೆಫ್ ಹಾಕ್ಸ್ಕೋಬೇಕು ನಮಗೆ. 2.5 ಡೆಫು. 2 ಪಾಯಿಂಟ್ ಇದ್ದರೆ 600 ಕಿಲೋಮೀಟ್ರ್ ಹೋಗ್ತೀನಿ. ಇಲ್ಲೊಂದು ನಿರ್ಮಲ ಹತ್ರ ಇದು ಐತೆ ಶೋರೂಮು. ನೋಡೋಣ, ಅವನು ಡೆಫ್ ಇವಾಗ ಕೊಡ್ತೀನಿ ಅಂದರೆ ಹಾಕ್ಸೋದು.
ಲೂಸ್ ಕೊಡಲ್ಲ ಅದು ಇದು ರಂಕ್ಲೆ ಹೇಳಿದ್ರೆ ನಡೆಯ ನಿನ್ನ ಅಂತೇಳಿ ಮುಂದೆ ಹೋಗಿ ಒಂದು HP ಬಂಕ್ ಐತೆ, ಬಂಕ್ನಾಗ ಹಾಕ್ತಾರೆ. HP ಬಂಕ್ನಾಗೆ ಇಲ್ಲ ಇಂಡಿಯನ್ ಆಯಿಲ್ ಬಂಕ್ನಾಗ ಹಾಕೋದು. ಕರ್ನೂಲಾಗೆ ಶೋರೂಮ್ ಇರುತ್ತೆ, ನೋಡ್ಬೇಕು ಅದು 24 hours ಏನಂತೇಳಿ ಚೆಕ್ ಮಾಡಬೇಕು. ಕರ್ನೂಲಾಗ ಐತೆ ಶೋರೂಮು. ಅದು ಬಿಟ್ಟರೆ ಅನಂತಪುರ್ನಾಗ ಐತೆ. ಅನಂತಪುರ್ನಾಗ ಇನ್ನೇನು ಬೆಳಗ್ಗೆನೇ ಸಿಗೋದವರು 6 ಗಂಟೆಗೆ. ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಅನಂತಪುರ್ಗೆ ಹೋಗ್ತೀವಿ. ಒಟ್ಟು 600 ಕಿಲೋಮೀಟ್ರ್ ಹೋಗುತ್ತೀರಾ ಡೆಫ್ನಾಗೆ. ಬಿಸ್ಲಾಗೆ ಜಾಸ್ತಿ ಡೆಫ್ ಕುಡಿತತೆ, ಡೆಫ್ ಮೈಲೇಜ್ ಬರೋಲ್ಲ. ಹೇಳ್ಬೇಕಂದ್ರೆ ಡೆಫು 1 ಲೀಟ್ರಿಗೆ 40 ಕಿಲೋಮೀಟ್ರ್ ಹೋಗ್ಬೇಕು. 35ರಿಂದ 40 ಕಿಲೋಮೀಟ್ರ್ ಹೋಗ್ತಿಲ್ಲ, ಬರೀ 25-30 ಕಿಲೋಮೀಟ್ರ್ ಹೋಗ್ತೈತೆ. ಅದಕ್ಕೆ ನೋಡಿ ಬಿಸ್ಲಾಗ ಜಾಸ್ತಿ ಹೊಡಿಯೋಕ್ಕಾಗ್ತಿಲ್ಲ. ಈ ಕಡೆ ನಾಗ್ಪುರ್ಗಿನ್ನ ಜಾಸ್ತಿನೇ ಐತೆ ಬಿಸಿಲು, ಸಿಕ್ಕಾಬಟ್ಲೆ ಬಿಸಿಲೈತೆ. ಮಳೆ ಬರಬೇಕು ಈ ಕಡೆ ಫಸ್ಟು. ನೋಡಿ ನಮ್ಮ ಗಾಡಿ ಪಿಕಪ್ಪೇ ಡೌನ್ ಆಗಿಬಿಟ್ಟತ್ತೆ, ಯಾಕೋ ಅದೇನಂತ ಗೊತ್ತಾಗ್ತಿಲ್ಲ. ಎಷ್ಟು ಲೀಟ್ರಿಂದ ಏನೋ ಪ್ರಾಬ್ಲಮ್ ಇರಬೇಕು. ಎಷ್ಟು ಲೀಟ್ರ್ ಬಿಟ್ಟು ತಾಂತೈತೆ. ದುರ್ಗಕ್ಕೆ ಹೋಗಿ ರೆಡಿ ಮಾಡ್ಸೋಣ ಅಂತ ಹೋಗ್ತೀನಿ. ಅಲ್ಲಿ ಏನಾಗ್ತದಂದರೆ ನಮ್ಮನ್ನು ಮೆಕ್ಯಾನಿಕ್ಕು ಸ್ಕ್ಯಾಂಟಲ್ಲಿ ಹಾಕಲ್ಲ, ಏನಿಲ್ಲ. ಹಿಂಗೆ ಹೋಗಿ ಕರ್ಕೊಂಡೋಗಿ ಗಾಲಿಗಡೆಗೆ ಪಿಕಪ್ ಆಯ್ತು ಅಂತೇಳಿ ಕರ್ಕೊಂಬರ್ತಾರೆ. ಈ ಸಲ ತಲೆ ಮೇಲೆ ಹೊಡೆದು ಕರ್ಕೊಂಡು ಹೋಗೋದು. ಲೋಡ್ಗಡೆಗೆ ಕರ್ಕೊಂಡು ಹೋಗ್ಬೇಕು. ಪಿಕಪ್ ಹಂಗಾದ್ರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಲ್ಲ. ಇದು ಏನೈತಂದರೆ ಈ ರೋಡು ಲೈಟಾಗಿ ಅಪ್ ಐತೆ, ಗೊತ್ತೇ ಆಗೋದಿಲ್ಲ ಅದು. ಹಂಗೈತೆ. ಇನ್ನು 818 ಕಿಲೋಮೀಟ್ರ್ ಐತೆ ಗುರು. 800 ಕಿಲೋಮೀಟ್ರ್ ಐತೆ ದೇವನಹಳ್ಳಿಗೆ ಹೋಗ್ಬೇಕು. ಅತ್ಲಾಗ ಒಂದು 50 ಅಂದರೆ 850 ಕಿಲೋಮೀಟ್ರ್. ಕೋಲಾರ 850 ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೋದು 24 ಗಂಟೆ ಅಷ್ಟೊತ್ತಿಗೆ. ನೋಡೋಣ ಬನ್ನಿ, ಮುಂದೆ ಎಲ್ಲ ಹೋಗಿ ಚಾ ಕುಡಿಯೋಕೆ ನಿಲ್ಸೋಣ. ನೋಡಿ ಸ್ನೇಹಿತರೆ, ಕೊನೆಗೂ ಮಳೆ ಬಂತು. ಮಳೆ ನಮಗೇನು ಜೋರಾದ ಮಳೆ ಬರಲಿಲ್ಲ, ಮಳೆ ಬಂದು ಬಿಟ್ಟೈತೆ. ಅವಾಗ ಬಂದೀವಿ. ನಮಗೆ ಈ ರೋಡಲ್ಲಿ ಬಿದ್ದಿರೋ ನೀರಿಗೆ ಖುಷಿ ಪಡ್ತೀವಿ. ಯಾಕಂದರೆ ನಮಗೆ ಮೇನ್ ಕೂಲ್ ಆಗ್ಬೇಕಾಗಿರೋ ಟೈರ್ ಕೂಲ್ ಆದರೆ ಸಾಕು. ಅಲ್ಲಿ ಆಲೆ ಗುಡ್ದಾಗ ಮುಂದೆ ಬಿಸಿಲು ಬರ್ತೈತೆ ನೋಡಿ, ಇಲ್ಲಿ ಮಳೆ ಬರ್ತೈತೆ ನೋಡಿ. ಆ ಕಡೆ ಆಗಿರೋದು ಜಾಸ್ತಿ ಮಳೆ, ಈ ಕಡೆ ಕಮ್ಮಿ. ಸಾಕು, ಇಷ್ಟಕ್ಕೆ ಖುಷಿ ಪಡೋಣ. ಟೈರ್ ತಣ್ಣಗಾದ್ರೆ ಸಾಕು, ಇನ್ನೇನು ಬೇಡ ಗುರು ನಮಗೆ. ನೋಡಿ ಇಪ್ಪೇಶಿ ಗಾಡಿ ಅಲ್ಲೇ ಹೋಗ್ತೈತೆ ಅಪ್ಪನಾಗೆ. ಇಲ್ಲೇ ಒಂಚೂರು ಅಪ್ಪುಗಳು, ಇವು ಅಪ್ಪುಗಳು ದಾಟೋದ್ರೆ ಅತ್ಲಾಗೆ ಹೈದ್ರಾಬಾದಿಗೆ ಹೋಗ್ಬಿಡ್ತೈತೆ. ಅಲ್ಲಿ ನಿರ್ಮಲ್ ಹತ್ರ, ಇದು ನಿರ್ಮಲ್ ಅಲ್ಲ ಗುರು, 600 ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸಿ ಅಲ್ಲೊಂದು ಚಾ ಕುಡಿದು ಇನ್ನೊಂದು ಸ್ವಲ್ಪ ಐಟಮ್ ತಗೋಬೇಕು ಗಾಡಿಗೆಲ್ಲ ಅಡುಗೆ ಮಾಡೋಕ್ಕೆ. ಅವನ್ನ ತಗೊಂಡು ಹೋಗೋದೆ ನೋಡಿ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಜೋರಾಯಿತು ನೋಡಿ. ಬನ್ನಿ ಹೋಗೋಣ. ನೋಡ್ಗುರು, ಇವಾಗ ಆಕ್ಸಿಡೆಂಟ್ ಆಗೈತೆ. ಕಾರು ಬೈಕ್ ಇರ್ಬೋದೇನೋ ಮೋಸ್ಟ್ಲಿ. ಕಾರು ಒಂದು ಸೆಂಟ್ರಿಗೆ ನಿಂತೈತೆ. ಕಾರ್ ಗುರು, 2 ಕಾರು ಮೋಸ್ಟ್ಲಿ. ಯಾರಿಗೆ ಏನಾಗಿರೋಕ್ಕಿಲ್ಲೇನೋ. ಕಾರ್ನಾಗ ಏರ್ ಬ್ಯಾಗ್ ಓಪನ್ ಆಗಿದ್ದಾವೆ. ಹೊಸ ಕಾರ್ ಆಗೈತೆ ಗುರು ಅದು. ಯಾರೋ ಮುಂದೆ ಮಕ್ಕೊಂಡಿದ್ದಾನೋ, ಬೈಕಿಗೆ ಗುದ್ದಿದ್ದಾನೆ. ಬೈಕಿಗೆ ನಡ್ಕೊಂಡು ಹೋಗೋನಿಗೆ ಗುದ್ದಿದ್ದಾನ. ಆಂಬುಲೆನ್ಸ್ ಕರೆಸ್ದಂಗೆ ಏನು ಮಾಡ್ತಾರಪ್ಪ ಜನ ಎಲ್ಲ ಮುಸ್ರಿಕೊಂಡು. ಗುರು ಬೈಕಿಗೆ ಗುದ್ದಿದ್ದಾನೆ ಗುರು, ಬೈಕಿಗೆ ಗುದ್ದಿದ್ದಾನೆ. ಏನಂತ ಅಲ್ಲಿ ಇದಾನಲ್ಲ, ಬೈಕಿಗೆ ಗುದ್ದಿದ್ದಾನ. ಕಾರು ಅವನೇ ಕಾರಿಗೆ ಗುದ್ದಿದ್ದಾನೆ ಗುರು. ಕಾರ್ ನಾನು ಬೈಕಿಗೆ ಗುದ್ದಿದ್ದಾನೆ. ಬಂದು ಎತ್ಲಾಗ ನೋಡ್ಕೊಂಡು ಬಂದು ಗುದ್ದಿದ್ನ ಏನೋ ಬೈಕಿಗೆ. ಪಾಪ ಯಜಮಾನ್ ಮನುಷ್ಯನು ಕಾರ್ ಮುಂದೆನೇ ಮಕ್ಕೊಂಬಿಡ್ದಾನೆ. ಸೈಡಿಗೆ ಮನುಷ್ಯದಾರೆ. ಆ ಬಡ್ಡಿ ಮಕ್ಳು ಅದೇ ಕಾರ್ನಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಬಿಟ್ಟು ಆಂಬುಲೆನ್ಸ್ ಬರೋವರೆಗೆ ಕಾಯ್ತಾರೆ. ಆಕ್ಸಿಡೆಂಟ್ ಆದೈಟಿಗೆ ಅದೇ ಗಾಡಿಗೆ ಆ ಗಾಡಿ ಕಾರ್ನಾಗ ಇಲ್ಲ ಬೈಕ್ನಾಗ ಹಾಕ್ಕೊಂಡು ಹೋಗ್ಬಿಡ್ಬೇಕು ಆಂಬುಲೆನ್ಸ್ ಹಾಸ್ಪಿಟ್ಲಿಗೆ. ಅದು ಬಿಟ್ಟು ಅವು ಎಲ್ಲಿದ್ದಾನ ಬರೋವರೆಗೆ ಕಾಯ್ಬೇಕು ಆಂಬುಲೆನ್ಸು. ಈ ಜನಗಳು ಅರ್ಧ ಗಾಬರಿ ಮಾಡಿಬಿಡ್ತಾರೆ ಡ್ರೈವರ್ಗಳನ್ನ. ಆಕ್ಸಿಡೆಂಟ್ ಆದೈಟಿಗೆ ಬಡಿಯೋದು ಮಾಡ್ತಾರೆ. ಪಟ್ಟನಂಗೆ ಅದೇ ಗಾಡಿಗೆ ಹಾಕಿ ಕಳಿಸ್ಬಿಟ್ರೆ ಜೀವನ ಉಳಿತದೆ. ಅರ್ಧ ಮನುಷ್ಯನ ಇವರೇ ಸಾಯಿಸ್ಬಿಡ್ತಾರೆ, ಪಬ್ಲಿಕ್ಗೆ ಸೇರ್ಕೊಂಡು. ಬೇಗ ಎತ್ತೆ ಹಾಸ್ಪಿಟ್ಲಿಗೆ ಕಳ್ಸೋದಿಲ್ಲೇನಿಲ್ಲ. ಅವನ್ ನೋಡಿ ಇವನ್ ನೋಡಿ ಬರೇ ಇದೇ ಮಾಡೋದು. ಎಲ್ಲೋದ್ರು ನಾನು ಇಲ್ಲೊಂದೇ ಹೇಳ್ತೀನಿ, ಎಲ್ಲೋದ್ರೂ ಅಷ್ಟೇ. ಆಕ್ಸಿಡೆಂಟ್ ಆದರೆ ಫಸ್ಟು ಡ್ರೈವರ್ ನೋಡಿ, ಅವನ್ ನೋಡಿ, ಇವನ್ ನೋಡಿ ಬರೇ ಇದೇ ಮಾಡ್ತಿರ್ತಾರೆ. ಅದು ಯಾವ ಗಾಡಿಯಾಗ ಆಗಿರುತ್ತೆ ಅದೇ ಗಾಡಿಯಾಗ ಎತ್ತಿ ಹಾಸ್ಪಿಟ್ಲಿಗೆ ಕಳಿಸ್ಬಿಟ್ರೆ ಆಗೇ ಒಂದು ಕೆಲಸನ ಮುಗಿತದೆ. ಅದೇ ಬಿಟ್ಟು ಅವನ್ನ ಹಿಡ್ಕ ಇವ್ನ ನೋಡಿ ಬರೀ ಇವರೆಲ್ಲ ಮನುಷ್ಯ ತಿಳ್ದಾರು ಮೃಗಗಳ ಥರ ವರ್ತನೆ ಮಾಡ್ತಾರೆ. ಆ ಪ್ರಾಣಿಗಳು ಎಷ್ಟೋ ಉತ್ತಮ ಇರ್ತವೆ, ಅವಕ್ಕಿಂತ ಕಡೆ ಆಗ್ಬಿಟ್ಟಿರ್ತಾರೆ ಜನಗಳು ಈ ಆಕ್ಸಿಡೆಂಟ್ ಆಗಿರೋತ್ತಾಗೆ.
ಡ್ರೈವರ್ಗಳು ಅದಕ್ಕೆ ಓಡೋಗೋದು ಬಿಟ್ಬಿಟ್ಟು. ಅವ್ನು ಮನ್ಸು ಮಾಡಿದರೆ ಅವನೇ ಜೀವ ಉಳಿಸ್ಬೋದು. ಇವರೆಲ್ಲ ಮೃಗಗಳ ಥರ ವರ್ತನೆ ಮಾಡೋದಕ್ಕೆ ಫಸ್ಟ್ ವರ್ತನೆ ನನಗೆ ಬೀಳ್ತಾವ ಅಂತೇಳಿ ಡ್ರೈವರ್ ಓಡಾಗ್ಬಿಡ್ತಾನೆ. ಎಲ್ಲರೂ ಅಷ್ಟೇ, ನಾವು ಅದೇ ಕೆಲಸ ಮಾಡೋದೆ. ನಮ್ಮ ಕೈಯಾಗ ಇನ್ನೂ ಏನೂ ಆಗಿಲ್ಲ ಆ ಥರ ಆಗ್ಲೂಬಾರ್ದು. ಅಲ್ಲಾಗೈತಲ್ಲ, ಆ ಗಾಡಿ ನಿಂತತೆ ಸುಮ್ಮನೆ ಎಲ್ಲ ಗಾಡಿ ಮುಂದೆ ಜನ ಮುಸ್ರಿಕೊಂಡಾರ ಕಾರ್ ಮುಂದೆ. ಅದೇ ಕಾರ್ನ ಕೆತ್ತಿ ಕುಂದ್ರಿಸಿ ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಆಗೋತು. ಅವನನ್ನು ಬಿಟ್ಟು ಓಡೋಗ್ತಾನ. ಗಾಡಿ ನಂಬರ್ ಇರ್ತತೆ, ಎಲ್ಲಿ ಇರ್ತತೆ, ತಗೊಂಡ್ರೆ ಆಗೇ ಹೋತು. ಆ ಥರ ಎಲ್ಲಿ ಮಾಡಲ್ಲ, ಬರೋ ಆಂಬುಲೆನ್ಸಿಗೆ ಕಾಯ್ತಾರೆ ಗುರು. ನಾನು ಮಸ್ತ್ ನೋಡಿದ್ನಿ. ಇವನು ಯಾರು ಆಂಬುಲೆನ್ಸ್ ಇಲ್ಲಿ ನಿಲ್ಸ್ಕೊಂಡ ಪಾಪ, ಅದು ಯಾವುದೋ ಡೆಡ್ ಬಾಡಿ ಹಾಕ್ಕೊಂಡು ಹೋಗೋದು. ನಾವು ಅದಕ್ಕೆ ಯಾಕೆ ಮಾತಾಡ್ಬೇಕು. ಇವಾಗ ನಮಗೆ ಶೇರ್ವ ಬೇಕಾಗುತ್ತೆ. 2 ಪಾಯಿಂಟ್ ಐತೆ ಅಷ್ಟೇ ಶೇರ್ವ. ಇನ್ನೂ ಇನ್ನೊಂದು 20 ಲೀಟ್ರ್ ಹಾಕ್ಸ್ಕೊಂಡ್ರೆ ಬೆಳಗ್ಗೆ ತಕ್ಕನ ನಡೀತದೆ. ಬೆಳಗ್ಗೆ ತಕ್ಕನೇನು ಅನ್ಲೋಡ್ ಮಾಡಿ ಹೋಗ್ಬಿಡ್ಬೋದು ಊರ ಕಡೆಗೆ. ಇನ್ನು ತಿಪ್ಪೇಸಿ ಶೇರ್ವ ಹುಡುಕೊಂಡು ಹೋಗಿದ್ದಾನೆ, ಇನ್ನೂ ಶೇರ್ವ ಸಿಕ್ಕಿಲ್ಲನೋ ನೋಡ್ಬೇಕು. ಅಲ್ಲೊಂದು ಶೋರೂಮ್ ಇತ್ತು ಗುರು ನಿಜಾಮಾಬಾದ್ನಾಗೆ. ಆ ಬಡ್ಡಿ ಮಕ್ಳಿಗೆ ಇದ್ದಷ್ಟು ದುರಂಕಾರ ಯಾವ ಶೋರೂಮ್ನಾಗಿಲ್ಲ. ಆ ಬಡ್ಡಿ ಮಕ್ಳು ಏನು ಮಾಡ್ತಾರೆ ಅಂದರೆ ಬಕೆಟಿಗೆ ಲೂಸ್ಗೆ 400 ರೂಪಾಯಿ ಜಾಸ್ತಿ. ಈಗ ಅದ್ರಾಗೂ ರೇಟ್ ಜಾಸ್ತಿ ಐತೆ, 75 ರೂಪಾಯಿ ಇದೆ, 80 ರೂಪಾಯಿ ಐತೆ. 20 ಲೀಟ್ರ್ ಬಕೆಟ್ ಲೂಸ್ ಹಾಕ್ಸ್ಕೊಂಡ್ರೆ 1600 ರೂಪಾಯಿ. ಅದೇ ಬಕೆಟ್ ತಗೊಂಡ್ರೆ 1900 ರೂಪಾಯಿ ಅಂತಾನೆ. ಆ ಬಡ್ಡಿ ಮಗ ಲೂಸ್ ಐತೆ, ಲೂಸ್ ಕೊಡಲಿಲ್ಲ. ಕ್ಯಾನ್ ಇಲ್ಲ, ಕರೆಂಟ್ ಇಲ್ಲ ಅಂತನ್ ಗೋಳಿ ಮಗ. ಬಕೆಟ್ ತಗೊಂಡೋಗಂದ, ಬಕೆಟ್ ಬೇಡ ಅಂತೇಳಿ ಬಂದೀವಿ. ಇವಾಗ ಬಂಕ್ನಾಗ ಹಾಕ್ಸ್ಕೊಂಡು ಹೋಗ್ಬೇಕು. ನಂದು ಅನಂತಪುರ್ಗನ ಹೋಗುತ್ತೆ, ಅವಂದೇ ಒಂದು ಪಾಯಿಂಟ್ ಇರೋ ತಿಪ್ಪೇಸಿದು. ಅದಕ್ಕೆ ಹೇಳಿದ್ನಿ ಯಾವ್ದಾನ HP ಬಂಕ್ನಾಗ ಇಲ್ಲ ಇಂಡಿಯನ್ ಆಯಿಲ್ ಬಂಕ್ನಾಗ ಹಾಕ್ಸ್ಗ ಸಿಗ್ತತ್ತಲ್ಲ ಭಾರತ್ನಾಗೆ HBನಾಗೆ ಅಲ್ಲಿ ನಿಲ್ಸಂತಂದು. ಇವಾಗ ಅಲ್ಲಿ ಹೋದೈತೆ ನೋಡ್ಬೇಕು. ಬನ್ನಿ ಹೋಗಿ ಬಂಕಾಗ ಸಿಗೋಣ. ಅಲ್ಲಿಂದ ಬಂದು ಗಾಡಿ ನಿಲ್ಸಿದ್ವಿ. ಇವ್ನು ಸಂತ ಆ ಚೀಲ ತೆಗಿ, ಯಾರಿಗಾನ ಬೈಕಿಗೆ ಹೋದಿತ್ತು ತೆಗ್ದು ಸೈಡಿಗೆ ಸಿಗ್ಸೋ. ಬಂದ್ವಿ. ಈ ಚೀಲ ತೆಗಿ ಕಡೆಗೆ. ಟೀ ಕುಡಿಯೋಣ ಅಂದ ವಿಪೇಶ್, ಅದಕ್ಕೆ ನಿಲ್ಸಿದ್ವಿ. ಚಾಗಿ ಕುಡ್ದು ಹೋಗೋದು. ನೋಡೋಣ ಇಲ್ಲಿ ಏನೇನು ಸಿಗ್ತತೆನ. ತೆಗಿ ಅದನ್ನ ತೆಗ್ದ ಡೀಸೆಲ್ ಟ್ಯಾಂಕ್ ಮೇಲೆ ಸಿಕ್ಸು. ಯಾರಿಗಾನ ಬೈಕ್ನಾರ್ಗೆ ಓದಿದ್ದಿತ್ತು ಆಮೇಲೆ ಏನೇನು ಕಣ್ಣಿಗೆ ಜನ ಕಾಣೋದಿಲ್ಲ ಟೀಕಿ ಅಂತ ಬರ್ತಾನೆ. ಬಾರಮ್ಮ ಟೀ ಕುಡಿಯೋಣ. ಅಲ್ಲೆಲ್ಲ ಸಿಗಿಸ್ಬಾ ಹೋಗೋಣ. ಇನ್ನು ಗಾಳಿ ಮಾತ್ರ ತಣ್ಣಗೆ ಬೀಸ್ತೈತೆ, ಗಾಡಿ ಕೂಲ್ ಆಗ್ತಿಲ್ಲ ಕಾಣುತ್ತೆ ಪೇಸಿ. ಗಾಳಿ ತಣ್ಣಗೆ ಬೀಸ್ತೈತೆ, ಗಾಡಿಗಳು ಕೂಲ್ ಆಗ್ತಿಲ್ಲ. ಒಳಗೆ ಫುಲ್ ಹೀಟ್ ಆಗ್ತೈತೆ. ಕಣ ನಿನ್ನ ಅಪ್ನಾಗ ಟೆಂಪ್ರೇಚರ್ ಏರ್ತೈತೆ. ಬಾ ಟೀ ಕುಡಿದು ಹೋಗೋಣ ಅಂತ ನೋಡು. ನಾರ್ಮಲ್ 90-100ಕ್ಕೆ ಹೋಗ್ತೀವಿ. ಹ್ಞೂನಾ ನೋಡಿ ಫ್ರೆಂಡ್ಸ್, ಎಕ್ಸ್ಪ್ರೆಸ್ ಹೈವೇ ಎತ್ತಿದ್ದೀವಿ. ಆ ಕಡೆ ಎಮರ್ಜೆನ್ಸಿ ಲೈನು ನಿಲ್ಲಿಸ್ಕೋಬೋದು. 5ರಿಂದ 10 ನಿಮಿಷದ ಒಳಗೆ ನಿಲ್ಲಿಸಿ ಗಾಡಿ ಎತ್ಬೇಕಷ್ಟೇ. ಅಪ್ಪಿ ತಪ್ಪಿ ನಿದ್ದೆ ಬಂದತ್ತಂತೇಳಿ ಯಾರು ಮಕ್ಕಳಕ್ಕೆ ಹೋಗ್ಬೇಡ್ರಿ. ಇದು ಲಾಸ್ಟ್ ಲೈನ್ ಐತಲ್ಲ, ಎಮರ್ಜೆನ್ಸಿ ಲೈನ್ ಅದು. ಟೈರ್ ಪಂಚರ್ ಆದರೆ ಗಾಡಿ ಏನೇನು ಟ್ರಬಲ್ ಆದರೂ ಹಾಕೋಣಕ್ಕೆ ಎಮರ್ಜೆನ್ಸಿ ಲೈನ್ ಮಾಡಿದ್ದಾರೆ. ಈ ಕಾರ್ನರ್ ಏನು ಮಾಡ್ತಾರೆ ಅಂದರೆ ಎಮರ್ಜೆನ್ಸಿ ಲೈನ್ನಾಗೆ ನುಗ್ಗಿಬಿಡ್ತಾರೆ. ಎಷ್ಟು ವಿಶಾಲವಾಗಿ ಐತೆ ನೋಡ್ರಿ. 6 ಲೈನ್ ಹೈವೇ, 8 ಲೈನ್ ಹಿಂಗಿರ್ಬೇಕು ಗುರು ಹೈವೇ. ಅಹಮದಾಬಾದಿಗಿಂತ ಅದೊಂದು ರೋಡ್ ಮಾಡಿಬಿಟ್ರೆ ಅಹಮದಾಬಾದ್ 24 ಗಂಟೆ ಗಾಡಿ ಮುಟ್ಬಿಡ್ತವೆ. ಟೈಮಿಂಗ್ ಲೋಡ್ ಹೊಡೆಯೋದಂತ ಸಿಕ್ಕಾಬಟ್ಲು ಹೋಗ್ಬಿಡ್ತಾರೆ. ಅಹಮದಾಬಾದಿಗೆ ಹೋಗೋಕ್ಕೆ ರೋಡಿಂದ ಸಮಸ್ಯೆ ಗುರು. ಘಾಟ್ ಸೆಕ್ಷನ್ನು, ಈ ಕಡೆ ಶಿರಡಿ ರೋಡು. ಆ ನಗರಿಂದ ಮಾಲೆಗಾಂವ್ ಹೋಗ್ತೀವಲ್ಲ, ಆ ರೋಡಂತೂ ವರ್ಷಕ್ಕೆ 2 ಸಲ ಟೆಂಡರ್ ತಗೊಂತಾರೆ. ಅವ್ನು ಯಾರೇ ಟೆಂಡರ್ ತಗೊಂಡಿರೋನು ಒಳ್ಳೆ ಬಿಲ್ಡಿಂಗು ಮನೆ ಕಟ್ಟಿಬಿಟ್ಟಿದ್ದಾರೆ. ಯಾಕಂದರೆ 6 ತಿಂಗಳಲ್ಲ ರೋಡ್ ಬರೋದು, 7ನೇ ತಿಂಗಳಿಗೆ ರೋಡೇ ಇರಲ್ಲ. ಇವಾಗ ಕರೆಕ್ಟಾಗಿ ರೋಡ್ ಮಾಡಿದ್ದಾರೆ. ಇವಾಗ ಹೋಗಿಲ್ಲ ನಾನು ಆ ಕಡೆ. ಇವಾಗ ಸದ್ಯ ಇನ್ನೂ ಹೋಗೋದಿಲ್ಲ ಆ ಕಡೆ. ಲೋಡಿಂಗ್ ಒಂಚೂರು ತಂಡ ಬಿದ್ದತ್ತೆ. ಇನ್ನೊಂದು 2 ಟ್ರಿಪ್ ನಾಗ್ಪುರ ಹೊಡಿತೀನಿ. ಜೂನ್ ಜುಲೈ ಬಂತಂದರೆ ಮಳೆ ರೋಡೇ ಇರಲ್ಲ ಗುರು. ರೋಡ್ ಮೇಲೆ ಹಾಕಿರೋ ಟಾರ್ ಎದ್ದೋಗ್ಬಿಡ್ತತೆ ಅಂತ ರೋಡು. ಈ ನಾಗ್ಪುರದಿಂದ ಏನು ಕಮ್ಮಿ ಇಲ್ಲ. ಮಹಾರಾಷ್ಟ್ರಗೆ ಎಂಟ್ರಿ ಆದ್ವಿ ಅಂದರೆ ಗುಂಡ್ರಿಗೆ ಎಂಟ್ರಿ ಆದಂಗೆ ನೋಡಿ. ಇಲ್ಲಿ ತ್ಯಾಪೆ ಹಾಕಿದ್ದಾರೆ, ಪ್ಯಾಚ್ ವರ್ಕ್ ಮಾಡಿದ್ದಾರೆ, ನೀಟಾಗಿ ಮಾಡಬೇಕು. ಇನ್ನು ಮುಂದೆ ಹೋಗ್ತಾ ಸಖತ್ತಾಗೈತೆ. ಇವಾಗ ಕರೆಕ್ಟಾಗಿ ಎಷ್ಟು 9:30 ಹತ್ತಿದ್ದೀವಿ. 1 ಗಂಟೆ 10:00 ಎಕ್ಸ್ಪ್ರೆಸ್ ಇಳಿದ್ಬಿಡ್ತೀವಿ. ಇನ್ನು ಇಲ್ಲಿಂದ ಸೆಳಿಗ್ತಾ ಇರ್ಬೇಕು. ಕರೆಕ್ಟಾಗಿ ನಮಗೆ 600 ಕಿಲೋಮೀಟ್ರ್ ಐತಿ ಇಲ್ಲಿಂದ ಕೋಲಾರ. ನೋಡೋಣ. ನಮ್ಮ ತಿಪ್ಪೇಸ್ವಾಮಿ ನೈಟೆಲ್ಲ ಗಾಡಿ ಹೊಡೆದ್ರೆ ಹೊಡೆದ್ಬಿಡೋದು. ನೈಟೆಲ್ಲ ಹೊಡೆದು ಬೆಳಗ್ಗೆ 9 ಗಂಟೆ ತನಕ ಹೊಡೆದ್ರೆ 600 ಕಿಲೋಮೀಟ್ರ್ ಕವರ್ ಮಾಡ್ಬೋದು. ನೋಡೋಣ. ನಮ್ಗಿನ್ನ ಮುಂಚೆ ಒಂದು 14 ವೀಲ್ ಹೋಗೈತೆ. ಅವನು ಮೋಸ್ಟ್ಲಿ ಇವತ್ತು ಅನಂತಪುರ್ನಾಗೆ ಎಲ್ಲ ನಮ್ಮ ಹಾಕೋಬೋದು. ಅನಂತಪುರ ಇಲ್ಲಾಂದರೆ ಕರ್ನೂಲು. ಅವರೆಲ್ಲ ರಾತ್ರಿ 12 ಗಂಟೆ ಲಾಸ್ಟ್ ಗುರು ಹೊಡೆಯೋದು. ಕೇಳಿದೆ ನಾನು,
ಮೇವತಿ ಗಾಡಿ. ನೋಡೋಣ, ನಾವು ಇವತ್ತು ಫುಲ್ ನೈಟ್, ನಾಳೆ ಬೆಳಿಗ್ಗೆ 9-10 ಗಂಟೆ ಅಷ್ಟೊತ್ತಿಗೆ ಕ್ರಾಸ್ ಇದು ಫ್ಯಾಕ್ಟ್ರಿ ಮುಟ್ತೀವಂದ್ರೆ ಸುಮ್ಮನೆ ಸೆಳೆದು ಬಿಡೋದು ಟೀ ಕುಡ್ಕೊಂಡು. ನೋಡಿ ಎಷ್ಟಾಯ್ತು, 650 ಕಿಲೋಮೀಟ್ರ್ ಆಯ್ತು ಬೆಂಗಳೂರು. ನಾವು ಬೆಂಗಳೂರಿಗೆ ಹೋಗಂಗಿಲ್ಲ, ದೇವನಹಳ್ಳಿಯಿಂದ ಲೆಫ್ಟ್ ಹೊಡ್ಕೊಂಡು ಕೋಲಾರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ಮುಂದೆ. ಊಟ ಮಾಡಿದ್ವಿ, ಇವಾಗ ಎಗ್ ರೈಸ್ ತಿಂದ್ವಿ. ನಮ್ಮನ್ನು ನೋಡಿ ಲಾರಿ ನೋಡಿದರೆ ಹಂಗೆ ಇದು ಆಸೆ ಜಾಸ್ತಿ ಆಗ್ಬಿಡ್ತದೆ ಗುರು. 60 ರೂಪಾಯಿ ಎಗ್ ರೈಸ್ 100 ರೂಪಾಯಿ ಅಂತ ಲಾರಿ ನೋಡಿದೆ ಇಟ್ಟಿಗೆ. ಊಟ ಮಾಡಿದ್ವಿ, ಊಟ ಮಾಡಿದ್ದಕ್ಕೆಲ್ಲ ಹಂಗೆಲ್ಲ ಬೈಬಾರ್ದು. ಬೇಜಾರಾಯ್ತು ಒಂಚೂರು. ಇಲ್ಲಿ 300 ರೂಪಾಯಿ ಕೊಟ್ಟು ಬಂದೀನಿ. ನನ್ನ ಎಗ್ ರೈಸ್ ಉಂಡ್ವಿ. ನಮ್ಮ ತಿಪ್ಪೇಶಿ ನೋಡಿದರೆ ಕೋಲಾರಕ್ಕೆ ಹೋಗೋಣಂತ, ನಾಳೆ ಗದ್ವಾಲ್ ಕಟ್ಟಕ್ಕಂತಾನೆ, ಕರ್ನೂಲ್ ದಾಟೋಣ. ಯಾಕಂದ್ರೆ ಅಲ್ಲೇ ಇಲ್ಲೇ 1 ಗಂಟೆ 12 ಹೇಳಿದ್ದೆ ಪಾಪ. ನಡಿ ಕರ್ನೂಲ್ ದಾಟಿ ಹೋಗೋಣ. ಎಲ್ಲಿಗೆ? 120 ಕಿಲೋಮೀಟ್ರ್ ಕರ್ನೂಲ್ ಇರೋದು. 120. 3 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ. 3 ಗಂಟೆಗೆ ಹೋಗಿ ಸೈಡ್ ಹಾಕೋಣಂತ. ಇವಾಗ ಹೊರಟಿವಿ ನೋಡಿ, 2 ಗಾಡಿನೂ. ನಾನು ಊಟ ಮಾಡ್ದಂಗೆ ಬೇಕಾದ್ರೆ ಹೊಡಿತಿದ್ದೆ. ನಮ್ಮ ಶಿಷ್ಯ ಪಾಪ ಹೊಟ್ಟೆಸ್ಕೊಂಬಿಟ್ಟಿದ್ದ. ನಮಗೋಸ್ಕರ ಅವನು ಉಪವಾಸ ಇಕ್ಬಾರ್ದು ಅಂತೇಳಿ ನಿಲ್ಸಿದ್ವಿ. ಆಲೆ ನನಗೂ ಹೊಟ್ಟೆಸ್ತಿತ್ತು. ಇವನು ಆಲೆ ಊಟ ಅಂದ ತಿಪ್ಪೇಶಿನ ಸೀದಾ ಬಂದು ಊಟ ಮಾಡಿ ಹೊರಟಿವಿ ನೋಡಿ. ಬನ್ನಿ ಹೋಗೋಣ.